ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು, ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಈ ರಂಗೋಲಿ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ನನ್ನ ವಿಡಿಯೋಸ್ ಹೇಗೆ ಬರ್ತಾ ಇದೆ ಅಂತ ನನಗೂ ಗೊತ್ತಾಗುತ್ತೆ. ಹಾಗೆ ನೀವು ಲೈಕ್ ಕೊಟ್ಟಿರ್ತೀರಾ ಅಂತ ಅನ್ಕೊಳ್ಳಿ, ಆದ್ರೆ ಲೈಕ್ ಕೊಟ್ಟಿರೋದು ಯಾರು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಲೈಕ್ ಕೊಡೋದ್ರ ಜೊತೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವೊಂದು ಆರ್ಟ್ ಸಿಂಬಲ್ ಇಲ್ಲ ಥಮ್ಸ್ ಅಪ್ ತರ ಸಿಂಬಲ್ ಕೊಡೋದು, ಇಲ್ಲ ನಿಮ್ ವಿಷಸ್ ಏನಾದ್ರು ಇದ್ರೆ ತಿಳಿಸೋದು, ನನ್ನ ವಿಡಿಯೋಗಳು ಹೇಗ್ ಬರ್ತಿದೆ ಅಂತ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದು. ಈ ತರ ನಿಮ್ ಕಮೆಂಟ್ಸ್ ಗಳು ಹಾಕಿದ್ರೆ ನಿಮ್ಮ ಅಭಿಪ್ರಾಯ, ನಿಮ್ ವಿಷಸ್ ಕೂಡ ನನಗೆ ತಿಳಿಯುತ್ತೆ. ನನಗೆ ವಿಡಿಯೋಗಳು ಹೇಗ್ ಬರ್ತಾ ಇದೆ ಅನ್ನೋದು ಕೂಡ ನನಗೆ ಗೊತ್ತಾಗುತ್ತೆ. ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಪ್ರಪಂಚದಲ್ಲಿ ನಮ್ದೇ ಆದ ಗೌರವ ನಮಗೆ ಸಿಗ್ಬೇಕು ಅಂತಂದ್ರೆ ಕೆಲವೊಂದು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಅದರಲ್ಲಿ ನನಗೆ ಗೊತ್ತಿರುವಂತ ಕೆಲವೊಂದು ಅಂಶಗಳನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಪ್ರಪಂಚದಲ್ಲಿ ಮೊದಲು ನಮ್ಗೆ ನಮ್ದೇ ಆದ ಬೆಲೆ ಸಿಗ್ಬೇಕು ಅಂತಂದ್ರೆ ಫಸ್ಟ್ ಔಟ್ಲುಕ್ ಅನ್ನೋದು ತುಂಬಾ ಚೆನ್ನಾಗಿರ್ಬೇಕಾಗತ್ತೆ. ಜನರು ನಮಗೆ ಬೆಲೆ ಕೊಡೋದು ಮೊದಲು ನಮ್ಮ ಔಟ್ಲುಕ್ ಹೇಗಿದೆ ಅನ್ನೋದ್ರ ಮೇಲೆನೆ. ನೀವ್ ಹೇಗಿದ್ದೀರಾ, ಎಂತ ಬಟ್ಟೆ ಹಾಕಿದ್ದೀರಾ ಅನ್ನೋದಕ್ಕೆ ಬೆಲೆ ಕೊಡೋ ಜಗತ್ತಿದು. ಅದೇ ಸುಧಾಮೂರ್ತಿ ಅಮ್ಮನವಂತವ್ರನ್ನ ನೋಡಿ, ಅವ್ರು ಕಾಟನ್ ಸೀರೆ ಉಟ್ಕೊಂಡು ಮದುವೆಗೆ ಹೋಗಿದ್ದಾರೆ ಅಂತಂದ್ರು ಅದನ್ನ ಸಿಂಪ್ಲಿಸಿಟಿ ಅನ್ನೋದ್ರ ತರ ಹೇಳ್ತಾರೆ ಜನಗಳು. ಈಗ ಅದೇ ನೀವುಗಳು ಕಾಟನ್ ಸೀರೆ ಉಟ್ಕೊಂಡು ಮದುವೆಗೆ ಹೋಗಿದೀವಿ ಅಂತಂದ್ರೆ ಇವ್ರು ಯಾಕಪ್ಪ ಇಂಥ ಸೀರೆ ಉಟ್ಕೊಂಡ್ ಬಂದಿದ್ದಾರೆ, ಇವ್ರಿಗೇನು ಏನ್ ಕಮ್ಮಿ ಆಗಿದೆ, ಇವ್ರಿಗೇನು ಸೀರೆಗಳಿಗೇನು ಬರನ, ಇರೋ ಸೀರೆಗಳನ್ನ ಇಟ್ಕೊಂಡು ಪೂಜೆನ ಮಾಡ್ತಾರೆ ಅಂತೆಲ್ಲ ಕೊಂಕು ಮಾತುಗಳು ಬರ್ತಾ ಇರತ್ತೆ. ಯಾವ ಜಾಗಕ್ಕೆ ಎಂತ ಬಟ್ಟೆ ಹಾಕೊಂಡ್ ಬರ್ಬೇಕು ಅನ್ನೋದು ಗೊತ್ತಿಲ್ವ ಇವ್ರುಗಳಿಗೆ ಅನ್ನೋ ತರ ಎಲ್ಲ ಚುಚ್ಚಿ ಮಾತಾಡ್ತಾರೆ. ಕೆಲವೊಬ್ರಂತೂ ಎದುರುಗಡೆ ಬಂದು ಡೈರೆಕ್ಟ್ ಆಗಿ ಕೇಳ್ತಾರೆ, ಯಾಕೆ ಈ ಮದ್ವೆಗೆ ಇಂತ ಸೀರೆ ಉಟ್ಕೊಂಡ್ ಬಂದಿದ್ಯಾ ಅನ್ನೋ ತರ ಎಲ್ಲ ಡೈರೆಕ್ಟ್ ಆಗಿ ಕೇಳ್ತಾರೆ. ನಾವು ಊಟ ಏನ್ ತಿಂದಿದೀವಿ ಅನ್ನೋದಕ್ಕಿಂತನೂ ನಾವು ಹಾಕಿರೋ ಬಟ್ಟೆಗೆ ಬೆಲೆ ಜಾಸ್ತಿ. ಹಾಗಾಗಿ ಔಟ್ಲುಕ್ ಅನ್ನೋದು ಚೆನ್ನಾಗಿರ್ಬೇಕು. ಇದು ನನ್ನ ಫಸ್ಟ್ ಪಾಯಿಂಟ್. ಇನ್ನು ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು. ಯಾವುದೇ ವಿಷಯಗಳಲ್ಲಾಗ್ಲಿ ಅಥವಾ ಯಾವುದೇ ಹೊಸ ಸ್ಕಿಲ್ಗಳನ್ನ ಕಲಿಯೋದ್ರಲ್ಲಾಗ್ಲಿ ಕಾಲಕ್ಕೆ ತಕ್ಕಂಗೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು. ಹೊಸ ಹೊಸ ವಿಷಯಗಳನ್ನ ಕಲಿತಾನೆ ಇರಬೇಕು. ಬರೀ ಆಚೆ ಹೋಗಿ ಕೆಲಸ ಮಾಡೋರು ಮಾತ್ರ ಹೊಸ ವಿಷಯಗಳನ್ನ ಕಲಿಬೇಕು ಅಂತೇನಿಲ್ಲ. ಮನೆಯಲ್ಲಿರುವಂತಹ ಹೌಸ್ ವೈಫ್ಗಳಾದ್ರೂ ಅಷ್ಟೇನೆ ಹೊಸ ಹೊಸ ರೆಸಿಪಿಗಳು ಕಲಿಯೋದು, ಹೊಸ ಹೊಸ ರೆಸಿಪಿಗಳನ್ನ ಮಾಡಿ ಮನೆಯಲ್ಲಿರೋರ್ಗೆ ಟೇಸ್ಟ್ ತೋರಿಸೋದು. ಆಮೇಲೆ ಅಥವಾ ಈಗ ನಾವು ಕ್ರೋಶ ಹಾಕೋದು ಅಥವಾ ಕುಚ್ಚು ಕಟ್ಟೋದು, ಬ್ಯಾಗ್ ಎಣಿಯೋದು, ಈ ತರ ನಾವೇನಾದ್ರೂ ಹೊಸ ಹೊಸ ಕಲೆಗಳನ್ನ ನಾವು ಕಲಿತಾ ಇರಬೇಕು. ಅವಾಗ್ಲೇ ನಮ್ಗೆ ನಮ್ದೇ ಆದ ರೆಸ್ಪೆಕ್ಟ್ ಅನ್ನೋದಿರೋದು. ಹೀಗೆ ನಮ್ಗೆ ಯಾವ ಕೆಲಸ ಇಷ್ಟ ಆಗುತ್ತೋ ಅಥವಾ ಯಾವ ಕೆಲಸದಲ್ಲಿ ನಮ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಅನ್ಸುತ್ತೋ ಆ ವಿಷಯಗಳನ್ನ ಕಲ್ತ್ಕೋತಾ ಹೋಗ್ಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟ್ ಹೇಳೋದಾದ್ರೆ ಹೇಳ್ದಂಗೆ ನಡ್ಕೊಳ್ಳೋದು. ನಾವು ಏನ್ ಹೇಳ್ತೀವೋ ಹಾಗೆ ನಡ್ಕೋಬೇಕು. ಅವಾಗ್ಲೇ ನಮಗ್ ಬೆಲೆ ಜಾಸ್ತಿ. ಅಯ್ಯೋ ಇವ್ರು ಬಿಡಪ್ಪ, ಹೇಳೋದೇ ಒಂದು ಮಾಡೋದೇ ಒಂದು ಅನ್ನೋ ತರ ಆಗ್ಬಾರ್ದು. ಅವಾಗ ನಮ್ಗೆ ಯಾವ್ದೇ ತರ ಬೆಲೆ ಅನ್ನೋದೇ ಇರಲ್ಲ. ಹಾಗಾಗಿ ಎಷ್ಟೋ ಸಲ ಕೆಲವೊಬ್ರ ಬಗ್ಗೆ ನಾವೇ ಹೇಳ್ತಾ ಇರ್ತೀವಲ್ವಾ, ಅಯ್ಯೋ ಅವ್ರು ಬಾಯ್ ಬಿಟ್ರೆ ಬರೀ ಸುಳ್ಳೆ ಹೇಳ್ತಾರೆ, ಅವ್ರ ಮಾತ್ರ ನಂಬ್ಕೊಂಡು ನಾವ್ ಏನ್ ಕೆಲಸ ಮಾಡಬಾರ್ದು, ಅವ್ರು ನಂಬ್ಕೊಂಡು ಯಾವ ಕೆಲಸ ತಾನೇ ಮಾಡಕ್ಕಾಗತ್ತೆ ಅಂತ ನಾವ್ ಎಷ್ಟೋ ಸಲ ಬೇರೆಯವ್ರ ಬಗ್ಗೆ ಹೇಳ್ತೀವಲ್ಲ, ಆ ತರ ಕ್ಯಾರೆಕ್ಟರ್ಗಳಾಗ್ಬಾರ್ದು. ನಾವೇನಾದ್ರೂ ಯಾರ ಹತ್ರನಾದ್ರೂ ಏನಾದ್ರೂ ಮಾತಾಡ್ತಿದೀವಿ ಅಥವಾ ಯಾರಿಗಾದ್ರೂ ಏನಾದ್ರೂ ಮಾತು ಕೊಟ್ಟಿದೀವಿ ಅಂತಂದ್ರೆ ಅದ್ರ ತಕ್ಕಂಗೆ ನಡ್ಕೊಳ್ಳೋ ತರ ಇರಬೇಕು. ಆದಷ್ಟು ಅದನ್ನ ನಡ್ಸ್ಕೊಡೋದಕ್ಕೆ ಅಂತ ಟ್ರೈ ಮಾಡ್ಬೇಕು. ಇಲ್ಲಾಂದ್ರೆ ಯಾವ್ದೇ ತರ ಮಾತು ಕೊಡೋದೇ ಆಗ್ಲಿ, ಇಲ್ಲ ಯಾವ್ದೇ ತರ ಭರವಸೆಗಳನ್ನ ಬೇರೆಯವ್ರ ಹತ್ರ ಹೇಳೋದಾಗ್ಲಿ ಇಂಥದೆಲ್ಲ ಮಾಡಬಾರ್ದು. ನಾವೇನೇ ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ಹೇಳ್ದಂಗೆ ನಡ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವ್ ಹೇಳೋದಾದ್ರೆ ಧೈರ್ಯವಾಗಿ ಮಾತಾಡ್ಬೇಕು. ಯಾರ ಹತ್ರ ಯಾವ್ದೇ ವಿಷಯದ ಬಗ್ಗೆ ಮಾತಾಡೋದಾಗ್ಲಿ, ಯಾವ್ದೇ ಟಾಪಿಕ್ ಗಳನ್ನ ನಾವು ಏನಾದ್ರೂ ಹೇಳ್ತಾ ಇದೀವಿ ಅಂತಂದ್ರೆ ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು. ಎದುರುಗಡೆ ಇರೋರ ಹತ್ರ ನಾವು ಮುಖ ಕೊಟ್ಟು ಧೈರ್ಯವಾಗಿ ಮಾತಾಡೋ ರೀತಿ ಇರಬೇಕು. ಅವಾಗ ನಮ್ಗೆ ಅದು ಹೇಳೋರ್ಗೂ ನಾವು ಕರೆಕ್ಟ್ ಆಗಿ ಹೇಳ್ತಾ ಇದೀವಿ ಅಂತ ಅನ್ಸುತ್ತೆ. ನಮಗೂ ನಮ್ಮ ಮನಸ್ಸಲ್ಲಿ ನಮ್ಗೆ ಧೈರ್ಯ ಅನ್ನೋದು ಬರುತ್ತೆ, ನಮ್ದೇ ಆದ ರೆಸ್ಪೆಕ್ಟ್ ಅನ್ನೋದು ನಮ್ಗಿರುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಯಾರಿಗೇ ಆಗ್ಲಿ ಗೌರವ ಕೊಟ್ಟು ಗೌರವ ತಗೋಬೇಕು. ನಾವು ಬೇರೆಯವ್ರನ್ನ ರೆಸ್ಪೆಕ್ಟ್ ಇಂದ ನಾವು ಮಾತಾಡಿಸಿದ್ರೆ ಮಾತ್ರ ಎದುರುಗಡೆ ಇರೋರು ಕೂಡ ನಮಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ. ಅವರು ಚಿಕ್ಕವರೇ ಆಗಿರ್ಲಿ, ದೊಡ್ಡವರೇ ಆಗಿರ್ಲಿ, ಗಂಡಸರಾಗಿರ್ಲಿ ಅಥವಾ ಹೆಂಗಸರಾಗಿರ್ಲಿ, ಯಾರಿಗೇ ಆದ್ರೂ ನಾವು ಮರ್ಯಾದೆಯಿಂದ ಮಾತಾಡ್ಸೋದು, ಗೌರವ ಕೊಡೋದು, ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟು ನಾವು ಮಾತಾಡ್ಸಿದ್ರೆ ಅವರು ಕೂಡ ನಮ್ಮನ್ನ ನಾವ್ ಹೇಗ್ ಕೊಡ್ತೀವಿ ಅದೇ ತರನೇ ಅವ್ರು ನಮ್ಗೆ ರೆಸ್ಪೆಕ್ಟ್ ಕೊಟ್ಟು ಮರ್ಯಾದೆಯಿಂದ ಮಾತಾಡಿಸ್ತಾರೆ. ಇವೆಲ್ಲ ಚಿಕ್ಕ ಪಾಯಿಂಟ್ ಅಂತ ನಿಮ್ಗೆ ಅನ್ಸಿದ್ರು, ಇಷ್ಟು ನಾವು ಕೊನೆ ಪಕ್ಷ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಗೆ ಪ್ರಪಂಚದಲ್ಲಿ ನಮ್ದೇ ಆದ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ. ಇದು ರಜದಲ್ಲಿ ಈಗ ನನ್ನ ತಂಗಿ ಮಕ್ಕಳು, ತಮ್ಮನ ಮಕ್ಕಳೆಲ್ಲ ರಜಕ್ಕೆ ಹಾಲಿಡೇಸ್ಗೆ ಅಂತೇಳಿ, ದಸರಾ ಹಾಲಿಡೇಸ್ಗೆ ಅಂತ ಬಂದಿದ್ದಾಗ ನಾವು ನಮ್ಮ ಮನೆ ಹತ್ರದಲ್ಲೇ ಇರುವಂತ ಪಾರ್ಕ್ ಅಲ್ಲಿ ಸಂಜೆ ಹೊತ್ತು ಆ ಮಕ್ಕಳನ್ನ ಆಟ ಆಡ್ಸಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ. ಆ ಟೈಮಲ್ಲಿ ತೆಗೆದಿದ್ದಂತ ವಿಡಿಯೋಗಳಿದು. ಹಾಗೆ ನಾವೆಲ್ಲರೂ GT ಮಾಲ್ಗೆ ಹೋಗೋಣ ಅಂತ ಕೂಡ ಒಂದಿನ ಈವ್ನಿಂಗ್ ಹೊರಟಿದ್ವಿ. ಅಲ್ಲೆಲ್ಲ ನಾವು ಹೋಗಿದಾಗ ಮೆಟ್ರೋ GT ಮಾಲ್ ಅಲ್ಲಿ ಡಿ ಮಾರ್ಟ್ ಆಗಿದೆ. ಅದು ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು.
ತುಂಬಾನೇ ಚೆನ್ನಾಗಿದೆ ಐಟಮ್ಸ್ಗಳು. ಅಲ್ಲೆಲ್ಲ ನಾನು ವಿಡಿಯೋ ಏನ್ ಮಾಡ್ಕೊಂಡ್ ಬಂದಿದ್ದೀನಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.